ನೋಡ್ಕೊಂಡು ಬರ್ರಿ. ಅಲ್ಲಿ ಏನು ಬರೀ ಕುಕ್ಕಿ ತಪ್ಪು ಬರ್ದ್ರೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೇನೆ. ನಾನು ನಿಮ್ಮ ಪ್ರೀತಿಯ ಇಂದು. ವೆಲ್ಕಮ್ ಟು ಇಂದು ಕನ್ನಡ ವ್ಲಾಗ್. ಈ ವಿಡಿಯೋ ಸ್ವಲ್ಪನಾರ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ನಿಮ್ಮ ಒಂದು ಎಂಕರೇಜಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಿ ಬೆಳಗ್ಗೆ ನಾನು ಪೂಜೆ ಮುಗಿಸ್ಕೊಂಡು ಬಂದಮೇಲೆ ಅಮ್ಮ ಬೇಗ ಎದ್ದಿದ್ರು. ಹಂಗೆ ಮುದ್ದು ಎದ್ದಿದ್ಲು. ಅವಳಿಗೆ ಇವತ್ತು ಕನ್ನಡ ಎಕ್ಸಾಮ್ ಇತ್ತು. ಹಂಗಾಗಿ ಅಮ್ಮ ಅವಳಿಗೆ ಓದಿಸ್ಕೊತ ಕೂತ್ಕೊಂಡಿದ್ರು. ಪಾಪು ಕೂಡ ಎದ್ದಿದ್ದ. ಬೆಳಗ್ಗೆ ಇವತ್ತು ಸ್ವಲ್ಪ ಪೂಜೆ ಮಾಡಿಬರೋದು ಲೇಟ್ ಆಯಿತು. ಇವತ್ತು ಪೂಜೆ ಮುಗಿಸ್ಕೊಂಡು ಬಂದಮೇಲೆ ಒಂದು ಬ್ಯಾಡ್ ನ್ಯೂಸ್ ಕೇಳ್ವಿ. ಅದೇನು ಅಂತ ನಾನು ಆಮೇಲೆ ಹೇಳ್ತೀನಿ. ಬೆಳಗ್ಗೆ ತುಂಬ ಹಕ್ಕಿಗಳು ಸೌಂಡ್ ಅದೆಲ್ಲ ಚೆನ್ನಾಗಿತ್ತು. ನೋಡೋಣ ಹಂಗೆ ಒಂದು ಕ್ಲಿಪ್ ತೊಗೊಳೋಣ ಅಂತಂದು ಹೇಳ್ಬಿಟ್ಟು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಈಗ ನಾನಿಲ್ಲಿ ಪಲಾವ್ ಮಾಡ್ತಾಯಿದ್ದೀನಿ. ಪಲಾವಿಗೆ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಹಾಗೆ ಪುದೀನ ಹಾಕಿ ಪುದೀನ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಸ್ವಲ್ಪ ನಮಗೆ ನಮ್ಮ ಟೇಸ್ಟಿಗೆ ಎಷ್ಟೆಷ್ಟು ಬೇಕೋ ಆ ಥರ ತೊಗೊಂಡು ಅದನ್ನ ಸಣ್ಣಗೆ ಮಿಕ್ಸಿ ಮಾಡ್ಕೋಬೇಕು. ಇಲ್ಲಿ ಪಲಾವಿಗೆ ಕುಕ್ಕರ್ ಇಡ್ತಾಯಿದ್ದೀನಿ. ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಹಾಕಿದ್ಮೇಲೆ ಸಾಸಿವೆ ಹಾಕಬೇಕು. ಸಾಸಿವೆ ಹಾಕಿ ಸ್ವಲ್ಪ ಎಲ್ಲರೂ ಮಾಡೋ ಥರ ನಾನು ಪಲಾವ್ ಮಾಡ್ತಿರೋದು. ಹೊಸ ಥರ ಏನು ಮಾಡ್ತಿಲ್ಲ. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ಒಬ್ಬೊಬ್ರದ್ದು ಟೇಸ್ಟ್ ಒಂದೊಂದು ಥರ ಇರ್ತೈತಿ. ಸಾಸಿವೆ ಸಿಡಿದ ಮೇಲೆ ಇದಕ್ಕೆ ಹೆಚ್ಕೊಂಡಿರೋಂತಹ ತರಕಾರಿ ಈರುಳ್ಳಿನ ಸ್ವಲ್ಪ ಹಾಕಿ ಬಾಡಿಸ್ತಾ ಇದ್ದೀನಿ. ಅದನ್ನೆಲ್ಲ ಸ್ವಲ್ಪ ಹಾಕಿ ಬಾಡಿಸಾದ್ಮೇಲೆ ರುಬ್ಬಿಟ್ಕೊಂಡಂತಹ ಹಸಿಮೆಣಸಿಕಾಯಿ, ಪುದೀನ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟನ್ನ ಆ್ಯಡ್ ಮಾಡ್ತಿದ್ದೀನಿ. ಅದನ್ನ ಆ್ಯಡ್ ಮಾಡಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ಮೇಲೆ ಇನ್ನೂ ಸ್ವಲ್ಪ ತರಕಾರಿ ಉಳಿಸಿದ್ವಲ್ಲ ಅದನ್ನು ತರಕಾರಿ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಎಣ್ಣೆ ಬಿಟ್ಕೊಳೋವರೆಗೂ ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡಬೇಕು. ಫ್ರೈ ಮಾಡಾದಮೇಲೆ ನಾನು ಪಲಾವಿನ ಪೌಡ್ರನ್ನ ಮನೆಯಲ್ಲೇ ಮಾಡಿಟ್ಕೊಂಡಿದ್ದೀನಿ. ಅವಾಗೇ ಮಾಡ್ಕೋಬೋದು. ಬಟ್ ಅದು ತುಂಬ ಟೈಮ್ ಆಗುತ್ತೆ. ಆಮೇಲೆ ಅವಾಗ ಮಾಡ್ಕೊಳ್ಳೋದ್ಕಿಂತ ಅರ್ಜೆಂಟಾಗಿ ಮಾಡೋದಕ್ಕೆ ಸರಿ ಹೋಗಲ್ಲ. ಮಕ್ಳಿಗೆ ಬೇರೆ ಸ್ಕೂಲಿಗೆ ಹೋಗ್ತಾ ಇರ್ತಾರೆ. ಸ್ವಲ್ಪ ಅರ್ಜೆಂಟ್ ಎಲ್ಲ ಕೆಲಸ ಇರುತ್ತೆ. ಹಂಗಾಗಿ ಆ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡ್ರೆ ನಾವು ಅವತ್ತೇ ತಾನೇ ಮಾಡ್ಕೊಳೋದ್ಕಿಂತನೂ ತುಂಬ ದಿನ ಬರುತ್ತೆ ಆ ಪೌಡ್ರು. ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಹಾಕಿ ಈಗ ನಾನು ಮಾಡಿಟ್ಕೊಂಡಂಥ ಪೌಡ್ರಲ್ಲಿ 1 ಸ್ಪೂನ್ ಪೌಡ್ರ್ ಹಾಕ್ತಿದ್ದೀನಿ ಅಷ್ಟೇ. 1 ಸ್ಪೂನ್ ಪೌಡ್ರ್ ಹಾಕಿ ಆಮೇಲೆ ಹಸಿ ಕೊಬ್ಬರಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬಾಡಿಸಾದ್ಮೇಲೆ ಅದಕ್ಕೆ ಅಕ್ಕಿನ ತೊಳೆದ್ಬಿಟ್ಟು ಅಕ್ಕಿ ಆ್ಯಡ್ ಮಾಡ್ತೀನಿ. ಆ ಅಕ್ಕಿನ ಸ್ವಲ್ಪ ಚೆನ್ನಾಗಿ ಬಾಡಿಸಿದ ಮೇಲೆ ಅದಕ್ಕೆ ನಾನು ಕಾದಾರಿದ ಬಿಸಿನೀರನ್ನು ಹಾಕ್ತಿದ್ದೀನಿ. ನಾನು ಎಷ್ಟು ಅಕ್ಕಿ ತೊಗೊಂಡಿದ್ದೀನೋ ಅದ್ರ 2 ನೀರು ಹಾಕ್ತಿದ್ದೀನಿ. ಕರೆಕ್ಟಾಗಿ ಅದ್ರ 2 ನೀರು ಹಾಕೋದು. ಜಾಸ್ತಿ ಆಗಿಬಿಟ್ರೆ ಪಲಾವು ಮುದ್ದೆ ಥರ ಆಗಿಬಿಡುತ್ತೆ. ಅದಕ್ಕೆ ಕರೆಕ್ಟಾಗಿ ಅದು 2 ನೀರು ಹಾಕ್ಬಿಟ್ಟು ಲಾಸ್ಟಿಗೆ ಇಲ್ಲಿ ನಿಂಬೆಹುಳಿ ಹಿಂಡ್ತೀನಿ. ನಿಂಬೆಹುಳಿ ಮೊದಲಿಗೆ ಹಿಂಡಿದರೆ ಅದು ಪಲಾವು ಅಷ್ಟು ಇದು ಅನಿಸಲ್ಲ. ಲಾಸ್ಟಲ್ಲಿ ನಿಂಬೆಹುಳಿ ಹಿಂಡೋದ್ರಿಂದ ಅನ್ನ ಬಿಡಿಯಾಗಿ ಪಲಾವು ಉದುರು ಥರ ಬರುತ್ತೆ. ಹಂಗಾಗಿ ಲಾಸ್ಟಿಗೆ ನಿಂಬೆಹುಳಿ ಹಿಂಡಿ ಅದನ್ನ ಮತ್ತೊಂದು ಸತಿ ಗುರಾಡಿ ವಿಷಲ್ನ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಎಲ್ಲರೂ ಮಾಡೋ ಪಲಾವು ಆಲ್ಮೋಸ್ಟ್ ಟೇಸ್ಟು ಒಂದೇ ಥರ ಇರುತ್ತೆ ಅಂತ ಅಂದ್ಕೊತೀನಿ. ಆದರೆ ಅವ್ರವ್ರು ಕೆಲವೊಂದು ಮನೇಲಿ ಸ್ಟ್ರಾಂಗ್ ಮಾಡ್ತಾರೆ, ಕೆಲವೊಬ್ಬರು ಮನೇಲಿ ಲೈಟ್ ಮಾಡ್ತಾರೆ. ನಮ್ಮ ಮನೇಲಿ ತುಂಬ ಲೈಟಾಗಿರುತ್ತೆ, ತೀರಾ ಸ್ಟ್ರಾಂಗಾಗಿರಲ್ಲ. ಆಮೇಲೆ ಹಸಿಮೆಣ್ಸಿಕಾಯಿನೂ ನಾವು ತುಂಬ ಕಮ್ಮಿ ಯೂಸ್ ಮಾಡ್ತೀವಿ. ಮಕ್ಕಳು ಎಲ್ಲ ಇದ್ದಾರಲ್ಲ, ಇಲ್ಲಿ ಗ್ಯಾಸ್ಟ್ರಿಕ್ಕಿನ ಪ್ರಾಬ್ಲಮಿಂದ ಜಾಸ್ತಿ ಖಾರ ಊಟ ಮಾಡಲ್ಲ, ತುಂಬ ಲೈಟಾಗಿ ಊಟ ಮಾಡೋದು. ಹಂಗಾಗಿ ಒಂದು 3, 4, 5 ಆ ಮೆಣಸಿಕಾಯಿ ಖಾರ ಎಷ್ಟಿರುತ್ತೋ ಅದ್ರ ಮೇಲೆ ಹಾಕೋದು. ಇಲ್ಲಿ ಸಾಂಬಾರಿಗೆ ಇನ್ನೊಂದು ಕುಕ್ಕರಲ್ಲಿ ಬೇಳೆ ಇಡ್ತಾಯಿದ್ದೀನಿ. ಬೇಳೆ ತೊಳೆದ್ಬಿಟ್ಟು ಅದಕ್ಕೆ ಇವತ್ತು ರುಬ್ಬಿಟ್ಟು ಮಾಡೋಣ ಅಂತ ಹಸಿಮೆಣ್ಸಿಕಾಯಿ, ಟೊಮೊಟೊ ಹಾಕ್ತಿದ್ದೀನಿ. ಅವನ್ನೆಲ್ಲ ಹಾಕಾದ್ಮೇಲೆ ಕ್ಯಾರೆಟ್ ಹಾಕಿ ಬಿಸಿನೀರು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಸಣ್ಣಕ್ಕೆ ಇಡ್ತಾಯಿದ್ದೀನಿ. ಅದು ಸಣ್ಣಕ್ಕೆ ಇಟ್ಟಾಗ ಒಂದು ವಿಷಲ್ ಬರೋ ಅಷ್ಟರಲ್ಲಿ ಬೇಳೆ ಎಲ್ಲ ಮೆತ್ತಗಾಗಿರುತ್ತೆ. ಇನ್ನೊಂದು ಇದರಲ್ಲಿ ಹುಣಸೆಹಣ್ಣು ಇಟ್ಕೊಂಡು ಅದಕ್ಕೂ ಬಿಸಿನೀರು ಹಾಕೋದ್ರಿಂದನೇ ಬೇಗನೆ ಹುಳಿ ಬಿಡ್ಕೊಳ್ಳುತ್ತೆ ಅಂತಂದು ಅದಕ್ಕೂ ಬಿಸಿನೀರು ಹಾಕಿಡ್ತಾಯಿದ್ದೀನಿ. ಇಲ್ಲಿ
ನೀವು ಬಿಸಿನೀರು ಹಾಕ್ದಾಗ ಲಿಡ್ ಕ್ಲೋಸ್ ಮಾಡೋಕ್ಕಾರ ವಿಷಲ್ನ ಮೇಲ್ಗಡೆ ಎತ್ಬಿಟ್ಟು ಲಿಡ್ ಕ್ಲೋಸ್ ಮಾಡಬೇಕು. ಇಲ್ಲ ಅಂತಂದರೆ ಅದು ಅವೇ ಕುಕ್ಕರಿಂದ ಮೇಲ್ಗಡೆ ಮುಚ್ಚಳ ನೀಟಾಗಿ ಕುತ್ಕೊಳಲ್ಲ. ಇಲ್ಲಿ ಮೊಸರು ಬಜ್ಜಿ ಮಾಡಬೇಕು ಅಂತಂದೇಳಿ ಸ್ವಲ್ಪ ಮೊಸರಿಗೆ ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಭಾಗದಷ್ಟು ನೀರು, ನಾವು ಎಷ್ಟು ಮೊಸರು ತೊಗೊಳ್ತೀವಿ ನಮಗೆ ತೆಳ್ಳು ಬೇಕೋ ಅಥವಾ ಗಟ್ಟಿ ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಸಕ್ಕರೆ ಏನಕ್ಕೆ ಹಾಕ್ತೀನಪ್ಪ ಅಂತ ಹೇಳಿದರೆ ಮೊಸರು ಸ್ವಲ್ಪ ಹುಳಿ ಇರುತ್ತೆ ಅಲ್ಲ, ಹಂಗಾಗಿ ಮಕ್ಕಳಿಗೆ ತಿನ್ನೋಕೆ ಸ್ವಲ್ಪ ಟೇಸ್ಟಿಯಾಗಿರಲಿ ಅಂತ ಸ್ವಲ್ಪ ಸಕ್ಕರೆ ಹಾಕಿ ಅದನ್ನ ಮಜ್ಜಿಗೆ ಕಡೆ ಇದರಲ್ಲಿ ಕಡ್ಗೋಲಿಂದ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಈರುಳ್ಳಿನ ಮಿಕ್ಸ್ ಮಾಡಿಬಿಟ್ರೆ ಮೊಸರು ಬಜ್ಜಿ ರೆಡಿ ಆಗುತ್ತೆ. ಒಬ್ಬೊಬ್ಬರು ಸೌತೆಕಾಯಿ ಇದ್ದರೆ ಸೌತೆಕಾಯಿನೂ ಹಾಕ್ತೀನಿ. ಸೌತೆಕಾಯಿ ಇಲ್ಲಿದ್ದರಿಂದ ಬರೀ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಇಷ್ಟಷ್ಟೇ ಹಾಕಿ ಮೊಸರು ಬಜ್ಜಿನ ಇಲ್ಲಿ ರೆಡಿ ಮಾಡಿದ್ದೀನಿ. ನಮ್ಮ ಮಕ್ಕಳಿಗೆ ಪಲಾವಿನ ಜೊತೆ ಮೊಸರು ಬಜ್ಜಿ ಇದ್ದರೆ ಅಷ್ಟೇ ಊಟ ಮಾಡೋದು. ಬರೀ ಪಲಾವ್ ಅಂದರೆ ಅವ್ರು ಯಾವತ್ತೂ ಊಟ ಮಾಡಿಲ್ಲ, ಹಂಗಾಗಿ ಅದು ರೂಢಿ ಆಗಿಬಿಟ್ಟಿದೆ. ಇಲ್ಲಿ ಸಾಂಬಾರಿಗೆ ರುಬ್ಬಕ್ಕೆ ಕೊಬ್ಬರಿ, ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಸಾಂಬಾರು ಪುಡಿ ಹಾಕಿ ಒಂದು ಜಾರಲ್ಲಿ ಇಟ್ಟಿದ್ದೀನಿ. ಆಮೇಲೆ ಅದು ವಿಷಲ್ ಹೊಡೆದ ಮೇಲೆ ಅದರಿಂದ ಮೆಣಸಿನ್ಕಾಯಿ, ಟೊಮೊಟೊ ತೊಗೊಂಡು ಅದನ್ನು ಕೂಡ ಮಿಕ್ಸಿ ಮಾಡಿ ಸಾಂಬಾರಿಗೆ ಒಗ್ಗರಣೆ ಕೊಟ್ಟರೆ ಸಾಂಬಾರಾಗುತ್ತೆ. ಇಲ್ಲಿ ನೋಡಿರ್ಬೋದು ಪಲಾವ್ ಉದುರವಾಗಿದೆ. ಪಲಾವಿಗೆ ಹಾಟ್ ಬಾಕ್ಸಿಗೂ ಹಾಕಿ ನಮಗೆ ಎತ್ತಿಟ್ಟು ಅವ್ರಿಗೆ ಪ್ಲೇಟಿಗೆ ಹಾಕಿ ಹಂಗೆ ಅವರಿಗೆ ಸ್ಕೂಲಿಗೆ ತೊಗೊಂಡೋದಕ್ಕೆ ಬಾಕ್ಸಿಗೂ ಹಾಕಿ ರೆಡಿ ಮಾಡಿ ಎತ್ತಿಡ್ತಾ ಇದ್ದೀನಿ. ಇಲ್ಲಿ ಪಲಾವ್ ಈ ಥರದ್ದು ಏನಾರು ತಿಂಡಿ ಇದ್ಬಿಟ್ರೆ ಬೆಳಗಿನ ಕೆಲಸ ತುಂಬ ಬೇಗ ಆಗಿಬಿಡುತ್ತೆ. ನಾನು ಯಾವಾಗಲೇ ಆಗಲಿ ಸಾಂಬಾರು ಇರಲಿಲ್ಲಪ್ಪ ಅಂತ ಹೇಳಿದ್ರೆ ಬೆಳಗ್ಗೆನೇ ಸಾಂಬಾರು ಮಾಡ್ಕೊಂಡ್ಬಿಡ್ತೀನಿ. ಬೆಳಗ್ಗಿನ ಸಾಂಬಾರು ಮಾಡ್ಕೊಂಡ್ರೆ ಮಧ್ಯಾಹ್ನ ಅನ್ನ ಸಾಂಬಾರು ಯಾವಾಗಲೂ ನಮ್ಮ ಮನೆಗೆ, ಹಂಗಾಗಿ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರಿಗೂ ಆಗುತ್ತೆ, ರಾತ್ರಿ ಅದೇ ಸಾಂಬಾರಿಗೆ ಮುದ್ದೆ ಮಾಡ್ತೀವಿ. ಇವತ್ತು ಶುಕ್ರವಾರ ಆದ್ರಿಂದ ಅಕ್ಕ ಬಂದಿರಲಿಲ್ಲ. ಅವ್ರು ನನಗೆ ಟೈಲರಿಂಗ್ ಹೇಳ್ಕೊಡ್ತಾ ಇರೋರು ಮುಸ್ಲಿಮ್ಸು, ನಮ್ಮ ಮನೆ ಡ್ರೈವರ್ ಅಣ್ಣ ಅವ್ರ ಮನೆಯವರು. ಹಂಗಾಗಿ ಅವರು ಶುಕ್ರವಾರ ನಮಾಜ್, ನಮ್ದು ಹೆಂಗೆ ಸೋಮವಾರ ವಾರ ಇರುತ್ತೆ, ಅವ್ರದ್ದು ಶುಕ್ರವಾರ ವಾರದ ದಿವಸ ಇರುತ್ತೆ. ಹಂಗಾಗಿ ಅವ್ರು ಶುಕ್ರವಾರ ಮತ್ತು ಭಾನುವಾರ 2 ದಿವಸ ರಜೆ ಮಾಡ್ತಾರೆ. ಭಾನುವಾರ ಅವ್ರ ಮಕ್ಕಳು ಮನೇಲಿ ಇರ್ತಾರೆ ಅಂತಂದು ಹೇಳ್ಬಿಟ್ಟು, ಹಾಗೆ ನಮ್ಮ ಮಕ್ಕಳು ಮನೇಲಿರ್ತಾರೆ, ಹೇಳ್ಕೊಡೋದಕ್ಕೆ ಸರಿ ಹೋಗಲ್ಲ, ಅವ್ರದ್ದು ಗಲಾಟೆನೇ ಆಗಿಬಿಡುತ್ತೆ ಅಂತಂದು ಹೇಳ್ಬಿಟ್ಟು ಭಾನುವಾರ ಒಂದು ದಿವಸ ರಜೆ ಮಾಡ್ತಾರೆ. ಅವ್ರದ್ದು ವಾರದ ನಮಾಜೆಲ್ಲ ಇರೋದ್ರಿಂದ ಅವರು ಶುಕ್ರವಾರ ಒಂದು ದಿವಸ ರಜೆ ಮಾಡ್ತಿದ್ದಾರೆ. ನನಗೆ ಕಟ್ಟಿಂಗ್ ಎಲ್ಲ ಕೊಟ್ಟಿದ್ರು, 2 ಹೊಲ್ದಿದ್ದು ಸ್ಟಿಚ್ ಮಾಡಿದ್ದೀನಿ. ಇದೇ ಥರ ಇನ್ನೊಂದು ಕಟ್ಟಿಂಗ್ ಮಾಡಿಕೊಂಡು ನೀನೇ ಸ್ವಂತವಾಗಿ ಮಾಡು, ಹಂಗಾರೆ ನಿನಗೆ ಕಟ್ಟಿಂಗಿಂದು ಗೊತ್ತಾಗುತ್ತೆ ಅಂತ ಹೇಳಿದ್ರು. ಹಂಗಾಗಿ ನಾನೇ ನೋಡೋಣ ಅಂತಂದು ಹೇಳ್ಬಿಟ್ಟು ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕಟ್ಟಿಂಗ್ ಮಾಡಿ ಒಂದು ಅರ್ಧ ತೋರಿಸಿದಾರಲ್ಲ ಅದೇ ರೀತಿ ಸ್ಟಿಚ್ ಮಾಡಿ ಇಟ್ಟಿರು. ಸ್ಲೀವ್ಸ್ ಒಂದು ನಾನು ಬಂದು ಕಟ್ಟಿಂಗಿಂದ ಹೇಳ್ಕೊಡ್ತೀನಿ, ಸ್ಲೀವ್ಸು ಮತ್ತು ಅದನ್ನ ಸ್ಲೀವ್ಸ್ ಹಚ್ಚೋದನ್ನ ಹೇಳ್ಕೊಡ್ತೀನಿ, ಇನ್ನು ಉಳಿದಿದ್ದೆಲ್ಲ ರೆಡಿ ಮಾಡ್ಕೊಂಡಿರು ಅಂತ ಹೇಳಿದರು. ಹಂಗಾಗಿ ನಾನೇ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಯಾವುದೇ ಆಗಲಿ ಒಂದು ಫ್ರಾಕ್ ಆಗಲಿ ಹೊಲಿತಾ ಇರ್ಬೇಕಾದ್ರೆ, ಒಂದು ಡ್ರೆಸ್ ಆಗಲಿ ನನಗೆ ಬರುತ್ತೋ ಇಲ್ಲೋ ಅಂದ್ಕೊತ ಇದ್ದೆ. ಬಟ್ ಆದರೂ ಕಲ್ತೀನಿ, ಚೆನ್ನಾಗಿ ಕಲ್ತೀನಿ ಅನ್ನೋದಿತ್ತು. ಪರವಾಗಿಲ್ಲ. ಫಸ್ಟ್ನೇ ಸತಿ ಸ್ವಲ್ಪ ತಲೆ ಹಿಡಿಸ್ತತಿ, ಆಮೇಲೆ 1-2 ಹೊಲ್ದಾದ್ಮೇಲೆ ಇಷ್ಟೇ ಎಲ್ಲ ಈಸಿ, ಸ್ವಲ್ಪ ಹುಷಾರಾಗಿ ನೀಟಾಗಿ ಹೊಲ್ದ್ರಾಯ್ತು ಅಂತಂದು ಹೊಲಿತಾ ಇದ್ದೀನಿ. ಇಲ್ಲಿ ಉಳಿದಂಥ ಲೈನಿಂಗ್ ಎಷ್ಟಿದೆ ಅಂತಂದು ಹೇಳ್ಬಿಟ್ಟು ನೋಡಿ ಅದನ್ನ ಮಡಚಿ ಎತ್ತಿಡ್ತಾ ಇದ್ದೀನಿ. ಅದಕ್ಕೆ ಆ ಕಲರಿನ ದಾರ ಹಾಕ್ಕೊಂಡು ಇಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಏನು ಬ್ಯಾಡ್ ನ್ಯೂಸ್ ಕೇಳಿದ್ವಪ್ಪ ಅಂತಂದರೆ, ಇಲ್ಲಿ ನಮ್ಮ ಮನೆ ಹತ್ರ ಒಂದು ಸಂದಿಲಿ ಒಂದು ಚಿಕ್ಕ ಮನೆ ಇದೆ. ಆ ಮನೇಲಿ 6 ಜನ ಇದ್ದಾರಂತೆ. ಆ್ಯಕ್ಚುಲಿ ಅವ್ರ ಮನೇಲಿರೋದು ಇಬ್ಬರೇ ಅಂತ ಇರೋದು, 2-3 ಇದ್ದಾರೆ. ನಂಗೆ ಅಷ್ಟು ನೀಟಾಗಿ ಗೊತ್ತಿಲ್ಲ. ಅಜ್ಜಿ ಇದ್ದಾರೆ. ಆ ಅಜ್ಜಂಗೇನೋ ಹುಷಾರಿರಲಿಲ್ಲ ಅಂತ ಮಗಳು ಊರಿಂದ ಬಂದಿದ್ದಾರೆ. ಹಂಗೆ ಮಗಳ ಜೊತೆ ಮೊಮ್ಮಕ್ಕಳು ಬಂದಿದ್ದಾರೆ ಆ ಅಜ್ಜ ನೋಡ್ಕೊಂಬರೋಕ್ಕೆ ಅಂತಂದು. ಬಟ್ ಆದರೆ ಏನಾಗುತ್ತೆ, ಅದು ನಿನ್ನೆ ತಾನೇ ಸಿಲಿಂಡ್ರ್ ತುಂಬಿಸಿದ್ರಂತೆ. ಆ ಸಿಲಿಂಡ್ರ್ ಸ್ವಲ್ಪ ಲೀಕೇಜ್ ಆಗುತ್ತೆ ಅಂತ ಹೇಳಿದಾಗ ಗ್ಯಾಸ್ನೇ ಅದನ್ನ ಸ್ವಲ್ಪ ರಿಪೇರಿ ಮಾಡಿಬಿಟ್ಟು ಇಲ್ಲ ಈಗ ಸರಿ ಹೋಗಿದೆ ಅಂತಂದು ಹೇಳ್ಬಿಟ್ಟು ಹೋಗಿದ್ದಾನೆ. ಬಟ್ ಅದು ರಾತ್ರಿಯಿಂದ ಸಣ್ಣಕ್ಕೆ ಸಿಲಿಂಡ್ರು ಲೀಕೇಜ್ ಆಗ್ತಾಯಿದೆ. ಬೆಳಗ್ಗೆ ಎದ್ದ ತಕ್ಷಣ ಅಜ್ಜ ಬಿಡಿ ಸೇದಾಕಿ ಅಂತಂದು ಹೇಳ್ಬಿಟ್ಟು ಕಡ್ಡಿ ಕೀರಿದೆ, ಫುಲ್ ಸಿಲಿಂಡ್ರ್ ಬ್ಲಾಸ್ಟ್ ಆಗಿಬಿಟ್ಟಿದೆ. ಸಿಲಿಂಡ್ರ್ ಬ್ಲಾಸ್ಟ್ ಆಗಿ ಅಜ್ಜಿ ಮೊಮ್ಮಕ್ಕಳು ಅವರ ಮಗಳಿಗೂ ಎಲ್ಲ ಸುಟ್ಕೊಂಡ್ಬಿಟ್ಟಿದೆ. ಅದ್ರಾಗ ಅಜ್ಜಿನೇ ಭಾಳ ಸುಟ್ಟಿದ್ದಾರಂತೆ. ಅದ್ರಾಗ ಅಜ್ಜಗಂತೂ ತುಂಬ ಸುಟ್ಟಿದೆ ಅಂತೆ. ನೀರು ಕುಡ್ಸೋಕೆ ಹೋದ್ರೂ ನೀರು ಕುಡಿತಾ ಇಲ್ಲಂತೆ, ಎಚ್ಚರಿಲ್ದಂಗೆ ಆಗಿದೆ ಅಂತೆ.
ಅದಕ್ಕೆ ಎಷ್ಟು ದೊಡ್ಡ ಸೌಂಡ್ ಬಂತಪ್ಪ ಅಂತ ಹೇಳಿದ್ರೆ ನಾವು ಪೂಜೆಗೆ ಆ ಸೈಡ್ ಹೋಗಿದ್ವಿ, ಹಂಗಾಗಿ ನನಗೆ ಕೇಳಿಸ್ಲಿಲ್ಲ. ನಮ್ಮ ಮನೆಯವ್ರಿಗೂ ಅಮ್ಮಗೆ ಹುಡ್ರಿಗೆಲ್ಲ ಮಲ್ಕೊಂಡ್ರೆಲ್ಲ ಎದ್ದು ಬಂದು ಅಮ್ಮನ ಪಕ್ಕ ಕೂತ್ಕೊಂಡ್ಬಿಟ್ಟಿದ್ರಂತೆ ಎದ್ರುಕೊಂಡು. ಅದಕ್ಕೆ ಅಮ್ಮ ಬಂದ ತಕ್ಷಣ ಹೇಳ್ತು ನಾವು ಯಾವ್ದಾರ ಪಟಾಕಿ ಸೌಂಡ್ ಏನಾರ ಇರ್ಬೋದು ಅಂತ ಅಂದ್ಕೊಂಡ್ವಿ. ಆಮೇಲೆ ಹೊರಗಡೆ ಜನ ಎಲ್ಲ ಬರ್ತಾಯಿದ್ರು. ಅವಾಗಿಲ್ಲ ಹಿಂಗೆ ಬ್ಲಾಸ್ಟ್ ಆಗಿಬಿಟ್ಟಿದೆ ಸಿಲಿಂಡ್ರು ಅಂತಂದೇಳಿ ಅವ್ರದ್ದು ತಗಡಿನ ಮನೆ ಅಂತೆ, ತಗಡು ಫುಲ್ ಮೇಲ್ಗಡೆ ಎಲ್ಲ ಆರೋಗಿ ಮನೆಗೆ ಹಾಸ್ಕೊಳಕ್ಕೆ ಅಂತ ಇಟ್ಕೊಂಡಿದ್ದ ತಡಿ ಎಲ್ಲದು ಪೂರ್ತಿ ಸುಟ್ಟಿದೆ ಅಂತೆ. ಆ ಮೋಲ್ಡಿನ ಮನೆ ಆಗಿರೋದ್ರಿಂದ ಆ ಮೋಲ್ಡ್ ಬಿದ್ದು ಯಾವುದೋ ಒಂದು ಪಾಪಕ್ಕೆ ತಲೆಗೆ ಏಟು ಬಿದ್ದು ರಕ್ತ ಎಲ್ಲ ಸುರ್ತಾ ಇತ್ತು ಅಂತ ಹೇಳಿದರು. ಪಾಪ ಇರೋದೇ ಬಡವರು, ಅವರು ಉದ್ದಿನ ಕಡ್ಡಿ ಮಾಡಿಬಿಟ್ಟು ಜೀವನ ಸಾಗಿಸ್ತಿದ್ರಂತೆ. ಅವ್ರು ಇದ್ದಿದ್ದು ಬಾಡಿಗೆ ಮನೆಯಲ್ಲಿ, ಅದು ಸ್ವಂತ ಮನೆಯೂ ಅಲ್ಲ, ಪಾಪ ಬಾಡಿಗೆ ಮನೆಯಲ್ಲಿ ಇದ್ದಿದ್ದು. ಅದು ಹಿಂಗೆ ಸಿಲಿಂಡ್ರ್ ಸ್ಫೋಟ ಆಗಿ ಪಾಪ ಅಜ್ಜಾಗೆ ಬದುಕ್ತೋ ಇಲ್ಲೋ ಅಂತ ಹೇಳ್ತಿದ್ರು. ಆಂಬುಲೆನ್ಸ್ ಬಂದು ಕರ್ಕೊಂಡೋಗಿದೆ. ಪೊಲೀಸ್ನವರು ಮತ್ತು ಇಡೀ ಫ್ಯಾಮಿಲಿ ಎಲ್ಲ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಏನಾಗುತ್ತೋ ಏನೋ ಗೊತ್ತಿಲ್ಲ. ಅಕಸ್ಮಾತ್ ಈಗ ಚೇತರಿಸ್ಕೊಂಡು ಹುಷಾರಾದ್ರೂ ಅಜ್ಜ ಮೊದಲಿನ ಥರ ಕೆಲಸ ಮಾಡುತ್ತೋ ಅಥವಾ ಹಾಸಿಗೆಲೇ ಇರುತ್ತೋ ಏನೋ ಒಂದು ಗೊತ್ತಾಗ್ತಿಲ್ಲ. ಇಲ್ಲಿ ಅಮ್ಮ ಅವರೆಲ್ಲ ಹೋಗಿ ನೋಡ್ಕೊಂಬಂದರು. ಮನೆಯೆಲ್ಲ ಪಾಪ ತುಂಬ ಡ್ಯಾಮೇಜ್ ಆಗಿದೆ ಅಂತೆ. ಈಗ ಅದು 2 ಫ್ಯಾಮಿಲಿಗೆ ಎಫೆಕ್ಟು. ಓನರು ತುಂಬ ಬಡವರು, ಅವರು ಒಂದು ಮಾಮೂಲಿ ಜನತಾ ಮನೆ ಟೈಪ್ ಮಾಡಿ ಕೊಟ್ಟಿದ್ದರು ಬಾಡಿಗೆಗೆ ಅಂತಂದು ಹೇಳ್ಬಿಟ್ಟು. ಅದರಿಂದ ಆ ಮನೆ ಡ್ಯಾಮೇಜ್ ಆಗೋದ್ರಿಂದ ಅವ್ರಿಗೆ ಎಫೆಕ್ಟು, ಈ ಫ್ಯಾಮಿಲಿಗೆ ಎಫೆಕ್ಟು. ಆಮೇಲೆ ಇನ್ನೊಂದು ಅವರ ಮಗಳಿಗೆ ಗಂಡ ಸತ್ತಿದ್ರಂತೆ, ಅವರು ಗಂಡನ ಮನೇಲಿ ಇದ್ಲಂತೆ. ಅಲ್ಲಿಂದ ಬಂದರಲ್ಲಿ ಪಾಪ ಮಕ್ಳುಗಳಿಗೆ ಅವರಿಗೂ ಎಲ್ಲ ಪ್ರಾಬ್ಲಮ್ ಆಗೈತಂತೆ. ಹಂಗಾಗಿ ಇದರಿಂದ ಒಂದು 3 ಫ್ಯಾಮಿಲಿಗೆ ಎಫೆಕ್ಟ್ ಆಗಿಬಿಟ್ಟಿದೆ. ಜೀವನ ಯಾವಾಗ ಹೆಂಗಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಎಷ್ಟು ವಿಚಿತ್ರ ಅಂತ ಅನಿಸ್ಬಿಡ್ತು. ಬೆಳಗ್ಗೆನೇ ಈ ವಿಷಯ ಕೇಳಿ ತುಂಬ ಒಂಥರ ಬೇಜಾರಾಗ್ಬಿಡ್ತು, ಹೆಂಗೆಲ್ಲ ಆಗಿಬಿಟ್ಟೈತಲ್ಲ ಅಂತಂದು. ನಮ್ಮನೇಲಂತೂ ಅದು ಕೇಳಿದಾಗಿಂದ ಸೇಫ್ಟಿ ಇದನ್ನು ಸಿಲಿಂಡ್ರಿಗೆ ಹಾಕ್ಸಿದ್ವಿ, ಆದರೆ ಸ್ವಲ್ಪ ಅದು ಪ್ರಾಬ್ಲಮ್ ಇದೆ ಅಂತ ಬಿಚ್ಚಿಟ್ಟಿದ್ವಿ. ಮತ್ತು ನಮ್ಮ ಮನೆಯವ್ರು ಹೋಗೋದನ್ನ ಸರಿ ಮಾಡೋಕ್ಕೆ ಕೊಟ್ಟು ಬಂದರು. ಆಮೇಲೆ ಸಿಲಿಂಡ್ರು ರಾತ್ರಿನ ಮಲ್ಗೋವಾಗ ಡೈಲಿ ಆಫ್ ಮಾಡಿರಿ ಅಂತ ಹೇಳ್ತಿದ್ರು. ನಾವು ಡೈಲಿ ಆಫ್ ಮಾಡಿಸಿದ್ವಿ. ಎಲ್ಲರೂ ಸಿಲಿಂಡ್ರ್ ಸ್ವಲ್ಪ ಲೀಕೇಜ್ ಆದರೆ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗುತ್ತಲ್ಲ ಅಂತ ಅನಿಸ್ಬಿಡ್ತು. ಇದರಿಂದ ಎಲ್ಲರಿಗೂ ಒಂಥರ ಇನ್ನೊಂದು ಸ್ವಲ್ಪ ಶಾಕ್ ಆದಂಗಾಗಿ ಎಲ್ಲರೂ ಸಿಲಿಂಡ್ರನ್ನ ರಾತ್ರಿ ಮಲ್ಕೋಬೇಕಾದ್ರೆ ಆಫ್ ಮಾಡಬೇಕು ಅಂತ ಅಂದ್ಕೊಂಡಂಗೆ ಆಗ್ಬಿಡ್ತು. ಇದಾಗಿತ್ತು ಇವತ್ತಿನ ಈ ವಿಡಿಯೋ ಸ್ವಲ್ಪನಾರ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದ್ರಿಂದ ನಾನು ಮಾಡೋ ಎಲ್ಲ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.